ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪವಿ ಮಹಿ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಸಂಡೇ ವ್ಲಾಗ್ ಇದು. ಮಾರ್ನಿಂಗ್ 6:30ಗೆ ಎಚ್ಚರ ಆಗೋಯಿತು. ಡೈಲಿ 6 o'clockಗೆ ಎದ್ದು ರೂಢಿಯಾಗಿರೋದ್ರಿಂದ ಇವತ್ತು ಮಲ್ಕೊಳ್ಳೋಣ ಸಂಡೇ ಅಂತ ಅಂದ್ಕೊಂಡ್ರೂ ಕೂಡ ನಿದ್ರೆ ಬರಲಿಲ್ಲ, ಎಚ್ಚರ ಆಗೇ ಬಿಡ್ತು. ಸೊ ಇನ್ನೇನು ಮಾಡೋದು ಅಂತ ಹೇಳಿ ಎದ್ದೆ. ಮನೆ ಮುಂದೆ ಗುಡಿಸಿ ಒರೆಸಿ ರಂಗೋಲಿ ಎದುರು ಹಾಕೋಣ ಅಂತ ಬಂದೆ. ಪಾಪು ಸ್ಕೂಲ್ ಸ್ಟಾರ್ಟ್ ಆಗಿರೋದ್ರಿಂದ ನಾನು ಮಂಡೇ ಮತ್ತು ಫ್ರೈಡೇ ಅಷ್ಟೇ ರಂಗೋಲಿ ಹಾಕ್ತಾ ಇದ್ದೆ. ರಂಗೋಲಿ ಹಾಕಬೇಕು ಅಂತ ಅಂದ್ಕೊಂಡ್ರು ಕೂಡ ಟೈಮ್ ಸಾಕಾಗ್ತಾನೆ ಇರಲಿಲ್ಲ. ಬಾಕ್ಸ್ಗೆಲ್ಲ ಪ್ರಿಪೇರ್ ಮಾಡಬೇಕು, ಅವನೇ ರೆಡಿ ಮಾಡಬೇಕು. ಸೊ ಹಾಗಾಗಿ ಮಂಡೇ ಮತ್ತು ಫ್ರೈಡೇ ಪೂಜೆ ಮಾಡಬೇಕಾದ್ರೆ ಹಾಕೋಣ ಅಂತ ಹೇಳಿ ಆವಾಗಷ್ಟೇ ಹಾಕೋತಾ ಇದ್ದೆ. ಬಟ್ ದಿನ ಹಾಕಿದ್ರೆ ರಂಗೋಲಿ ತುಂಬಾ ಒಳ್ಳೆಯದು. ಮನೆ ಮುಂದೆ ಗುಡಿಸಿ ಒರೆಸಿ ಎಲ್ಲ ಲಕ್ಷ್ಮೀ ಪ್ರವೇಶ ಮಾಡ್ತಾಳೆ ಅಂತ ಹೇಳ್ತಾರೆ. ಅಷ್ಟೇ ಅಲ್ಲದೆ ಇಡೀ ದಿನ ನಮಗೆ ಪಾಸಿಟಿವ್ ಫೀಲ್ ಕೂಡ ಸಿಗುತ್ತೆ. ಸೊ ಹಾಗಾಗಿ ರಂಗೋಲಿ ಹಾಕೋದು ತುಂಬಾ ಒಳ್ಳೆಯ ಅಭ್ಯಾಸ. ಬಟ್ ನನಗೆ ಟೈಮ್ ಸಾಕಾಗ್ದೇ ಸಮ್ಟೈಮ್ಸ್ ಆಗ್ತಾನೇ ಇರಲಿಲ್ಲ. ಒಂದೊಂದು ಸಲ ಈವ್ನಿಂಗ್ ಕೂಡ ಆಗ್ತಾಯಿದ್ದೆ ಗೋಧೂಳಿ ಟೈಮಲ್ಲಿ. ಇವಾಗ ಜಸ್ಟ್ ಎದ್ದಿದ್ದೀನಲ್ಲ, ಹೇಗೂ ಇಷ್ಟು ಬೇಗ ತಿಂಡಿ ಮಾಡಲ್ಲ ಅಂತ ಹೇಳಿ ಸ್ವಲ್ಪ ಹೊತ್ತು ರಂಗೋಲಿ ಹಾಕಿ ಹಾಗೆ ರಿಲ್ಯಾಕ್ಸ್ ಮಾಡೋಣ ಸುಮ್ಮನೆ ಅಂತ ಹೇಳಿ ಎಚ್ಚರ ಆಯಿತು ಅಂತ ಹೇಳಿ ಎದ್ದೆ. ಪಾಪ ಮತ್ತು ಹಸ್ಬೆಂಡ್ ಇನ್ನೂ ಎದ್ದಿಲ್ಲ. ರಂಗೋಲಿ ಎಲ್ಲ ಹಾಕಿದ್ದಾದಮೇಲೆ ಟಿಫನ್ಗೆ ಅಂತ ಹೇಳಿ ಸ್ವಲ್ಪ ರೆಡಿ ಮಾಡಿದೆ. ಹಾಗೆ ಬಿಸಿನೀರು ಕುಡಿಯೋಣ, ಬಿಸಿನೀರು ಕುಡಿದ ಮೇಲೆ ತಿಂಡಿ ಎಲ್ಲ ರೆಡಿ ಮಾಡೋಣ ಅಂತ ಹೇಳಿ ಸುಮ್ಮನೆ ಆರಾಮಾಗಿ ಕೂತಿದ್ದೀನಿ ಬಿಸಿನೀರು ಕುಡಿತಾ. ಸ್ವಲ್ಪ ಹೊತ್ತು ಫೋನ್ ನೋಡ್ಕೊಂಡು ಕೂತ್ಕೊಂಡು ಆಮೇಲೆ ಹೋಗಿ ಟಿಫನ್ ಎಲ್ಲ ರೆಡಿ ಮಾಡಬೇಕು. ಯಾಕಂದರೆ ನಾನು ಬೇಗ ಮಾಡಿದ್ರೂ ಕೂಡ ಅವ್ರು ಎದ್ದೇಳೋದಿಲ್ಲ, ಬಿಸಿ ಇರೋದಿಲ್ಲ, ಚೆನ್ನಾಗಿರೋದಿಲ್ಲ ಅಂತ ಹೇಳಿ ನಿಧಾನಕ್ಕೆ ಮಾಡೋಣ ಅಂತ ಹೇಳಿ ಎಲ್ಲ ರೆಡಿ ಮಾಡಿಟ್ಟು ಸುಮ್ಮನೆ ಕೂತಿದ್ದೀನಿ. ಎದ್ದ ತಕ್ಷಣ ಒಂದು ಲೋಟ ಬಿಸಿನೀರು ಕುಡಿದ್ರೆ ಒಳ್ಳೆಯದು ತುಂಬಾ. ಸೊ ಹಾಗಾಗಿ ದಿನ ಟೈಮ್ ಸಿಕ್ಕಾಗೆಲ್ಲ ಬಿಸಿನೀರು ಕುಡಿತಾ ಇರ್ತೀನಿ. ನೋಡಿ, ಇಲ್ಲಿ ಸಿಂಪಲ್ಲಾಗಿ ಪಲಾವ್ ಮಾಡೋಣ ಅಂತ ಹೇಳಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ವೆಜಿಟೇಬಲ್ಸು ಮತ್ತು ಕಾರ್ನೆಲ್ಲ ಬಿಡಿಸ್ಕೊಂಡೆ, ಆನಿಯನ್ ಎಲ್ಲ ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನಾನು ಯಾವಾಗಲೂ ನಮ್ಮ ಮನೇಲಿ ಮಸಾಲೆ ರುಬ್ದೇನೆ ಪಲಾವ್ ಮಾಡೋ ಅಂಥದ್ದು. ಇವತ್ತು ನಿಮ್ಮ ಜೊತೆ ಅದನ್ನು ಶೇರ್ ಮಾಡ್ಕೋತೀನಿ. ಮಸಾಲೆ ರುಬ್ದೇನೆ ಯಾವ ರೀತಿ ಪಲಾವ್ ಮಾಡೋದು ಅಂತ ಹೇಳಿ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ತುಂಬಾ ಸಿಂಪಲ್ಲಾಗಿ ಮಾಡ್ಕೋಬೋದು. ಮಸಾಲೆ ಯಾರು ಇಷ್ಟಪಡಲ್ಲ ಅಂಥವ್ರಿಗಂತೂ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಅಂತಲೇ ಹೇಳ್ಬೋದು. ನೋಡಿ, ಇಲ್ಲಿ ಮೊದಲಿಗೆ ನಾನಿಲ್ಲಿ ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ. ಅದಕ್ಕೆ 2 ಟೇಬಲ್ ಸ್ಪೂನಷ್ಟು ಆಯಿಲು ಹಾಗೆ 1 ಟೇಬಲ್ ಸ್ಪೂನಷ್ಟು ತುಪ್ಪನ ಹಾಕ್ತಾಯಿದ್ದೀನಿ. ತುಪ್ಪ ಹಾಕೋದೆ ಟೇಸ್ಟ್ ಚೆನ್ನಾಗಿರುತ್ತೆ ಹಾಗೂ ಎಲ್ದಿಗೂ ಕೂಡ ಒಳ್ಳೆಯದು ಅಂತ ಹೇಳಿ ಇವಾಗ 2 ಬಿಸಿ ಆಗಬೇಕು. ಇದು ಮಸಾಲೆ ಇಷ್ಟಪಡೋ ಅಂಥವ್ರು ಇವಾಗ ಬೇಕಿದ್ರೆ ಪಲಾವ್ ಎಲೆ, ಏಲಕ್ಕಿ, ಲವಂಗ, ಚಕ್ಕೆ, ಮೊಗ್ಗು ಏನು ಬರುತ್ತೆ ಮಸಾಲೆ ಸ್ಪೈಸಸ್ ಐಟಮ್ಸ್ ಎಲ್ಲ ಅದನ್ನು ಆ್ಯಡ್ ಮಾಡ್ಕೋಬೋದು ಇವಾಗ ಬೇಕಂತಂದರೆ. ಬಟ್ ನಮ್ಮನೇಲಿ ಇಷ್ಟ ಆಗೋದಿಲ್ಲ, ಅದು ಅಷ್ಟು ಹೆಲ್ತ್ಗೂ ಒಳ್ಳೆಯದಲ್ಲ ಅಂತ ಹೇಳಿ ನಾನು ಅದನ್ನು ಸ್ಕಿಪ್ ಮಾಡಿಬಿಡ್ತೀನಿ ಕಂಪ್ಲೀಟಾಗಿ. ನೋಡಿ, ಇವಾಗ ಚೆನ್ನಾಗಿ ಬಿಸಿಯಾಗಿದೆ ಇದು. ಇವಾಗ ನಾವು ಹೆಚ್ಚಿಟ್ಕೊಂಡಿರುವಂತಹ 2 ದಪ್ಪನಂತಹ ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈರುಳ್ಳಿ ಮತ್ತು ಖಾರಕ್ಕೆ ಒಂದು 2ರಿಂದ 3 ಹಸಿರುಮೆಣಸಿನ್ಕಾಯಿ, ಸ್ವಲ್ಪ ಕರಿಬೇವಿನ ಸೊಪ್ಪನ್ನ 3 ಒಟ್ಟಿಗೆ ಹಾಕೋಬೇಕು. ಹಾಕ್ಕೊಂಡು ಚೆನ್ನಾಗಿ ಇದನ್ನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಒಂದು 2ರಿಂದ 3 ನಿಮಿಷ ಚೆನ್ನಾಗಿ ಬ್ರೌನ್ ಕಲರ್ ಬರೋ ತನಕ ಫ್ರೈ ಮಾಡ್ಕೋಬೇಕು ನಾವು. ನೋಡಿ, ಚೆನ್ನಾಗಿ ಕಲರ್ ಕೂಡ ಚೇಂಜ್ ಆಗಿದೆ. ಇವಾಗ ನೀವು ನೋಡ್ತಿರ್ಬೋದು ಗೋಲ್ಡನ್ ಬ್ರೌನ್ ಬಂದಿದೆ. ಇವಾಗ ನಾವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕೊಳ್ಳೋಣ. ಬೇಕಿದ್ರೆ ನೀವು ಬೆಳ್ಳುಳ್ಳಿ ಮತ್ತು ಶುಂಠಿನ ಜಜ್ಜಿ ಕೂಡ ಹಾಕೋಬೋದು, ಅದು ಕೂಡ ಚೆನ್ನಾಗಿರುತ್ತೆ. ಇದು ಜಸ್ಟ್ ಒಂದು ಹಸಿ ಸ್ಮೆಲ್ ಹೋದರೆ ಸಾಕು. ಒಂದು 30 ಸೆಕೆಂಡ್ಸ್ ಇದನ್ನು ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ. ಇವಾಗ ನಾವೇನು ಟೊಮೊಟೊನ ಹೆಚ್ಚಿಟ್ಕೊಂಡಿದ್ದೀವಿ ಆ ಟೊಮೊಟೊನ ಹಾಕೊಳ್ಳೋದು. ಇವಾಗ ನೀವು ಟೊಮೊಟೊ ಸ್ವಲ್ಪ ಹಾಕಿ ಬೇಕಿದ್ರೆ ಕರ್ಡ್ ಕೂಡ ಸೇರಿಸ್ಕೋಬೋದು, ಒಂದು 2 ಟೇಬಲ್ ಸ್ಪೂನಷ್ಟು, ಅದು ಕೂಡ ಚೆನ್ನಾಗಿರುತ್ತೆ. ಇವಾಗ ಇದನ್ನು ಟೊಮೊಟೊ ನೀಟಾಗಿ ಸಿಪ್ಪೆ ಎಲ್ಲ ಬಿಟ್ಕೋಬೇಕು. ಅಲ್ಲಿವರೆಗೂ ನಾವು ಒಂದು 2 ನಿಮಿಷ ಇದನ್ನು ಫ್ರೈ ಮಾಡ್ಕೋಬೇಕು. ಅದು ನೀರಿನ ಅಂಶ ಬಿಟ್ಕೊಳ್ಳುತ್ತೆ. ನೋಡಿ, ಚೆನ್ನಾಗಿ ಫ್ರೈ ಆಗಿದೆ ಇದು. ಇವಾಗ ನಾನಿಲ್ಲಿ ಸ್ವಲ್ಪ ಅರ್ಧ ಟೀ ಸ್ಪೂನಷ್ಟು ಅಚ್ಚ ಖಾರದ ಪುಡಿನ ಹಾಕ್ತಾಯಿದ್ದೀನಿ. ಇಷ್ಟ ಇಲ್ಲ ಅಂತಂದರೆ ನೀವು ಬೇಕಿದ್ರೆ ಗ್ರೀನ್ ಚಿಲ್ಲಿನ ಸ್ವಲ್ಪ ಎಕ್ಸ್ಟ್ರಾ ಆ್ಯಡ್ ಮಾಡ್ಕೋಬೋದು. ಹಾಗೆಯೇ ಇಲ್ಲಿ ಒಂದು 1/4 ಟೀ ಸ್ಪೂನಷ್ಟು ಗರಂ ಮಸಾಲ ಹಾಕ್ತಾಯಿದ್ದೀನಿ. ಹಾಗೆ ನೆಕ್ಸ್ಟ್ ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಕೂಡ ಹಾಕ್ತಾಯಿದ್ದೀನಿ. ಹಾಗೆ 1/4 ಟೀ ಸ್ಪೂನಷ್ಟು ಅರಿಶಿನ ಪೌಡ್ರನ್ನ ಹಾಕ್ತಾಯಿದ್ದೀನಿ. ಇದಿಷ್ಟನ್ನು ಹಾಕೊಂಡಿದ್ದ ನಂತರ ಚೆನ್ನಾಗಿ ಇದನ್ನು ಒಂದು ಸಲ ಮಿಕ್ಸ್ ಮಾಡ್ಕೋಬೇಕು. ಇವಾಗಲೇ ನಾವು ಈ ರೀತಿ ಖಾರ ಮತ್ತು ಉಪ್ಪು, ಅರಿಶಿನ ಪುಡಿ ಹಾಕೋದ್ರಿಂದ ಕಲರ್ ತುಂಬಾ ಚೆನ್ನಾಗಿ ಬರುತ್ತೆ ಪಲಾವ್. ನೋಡಿ, ಇವಾಗ ಜಸ್ಟ್ ಇದು ಚೆನ್ನಾಗಿ ಮಿಕ್ಸ್ ಆದರೆ ಸಾಕು. ಒಂದು 30 ಸೆಕೆಂಡ್ಸ್ ಮಿಕ್ಸ್ ಆದ ನಂತರ ವೆಜಿಟೇಬಲ್ಸ್ನ ಆ್ಯಡ್ ಮಾಡ್ಕೋಬೇಕು. ಇಲ್ಲಿ ನಾನು ಕ್ಯಾರೆಟ್ ಮತ್ತು ಬೀನ್ಸ್ನ ಹಾಕ್ತಾಯಿದ್ದೀನಿ, ಕ್ಯಾಪ್ಸಿಕಮ್ ಹಾಕ್ತಾಯಿದ್ದೀನಿ. ನಿಮಗೆ ಯಾವುದು ವೆಜಿಟೇಬಲ್ಸ್ ಇಷ್ಟ ಆಗುತ್ತೆ ಅದನ್ನು ನೀವು ಹಾಕೋಬೋದು. ಹಾಗೆ ಇಲ್ಲಿ ನಾನು ಒಂದು ಅರ್ಧ ಬೌಲಷ್ಟು ಖಾರನ ಹಾಕ್ತಾಯಿದ್ದೀನಿ. ಹಾಗೆ ಇಲ್ಲಿ ಸೋಯಾ ಚಂಕ್ಸ್ನ ಒಂದು 10 ನಿಮಿಷ ಬಿಸಿ ನೀರಿನಲ್ಲಿ ನೆನೆಸಿ ತೆಗೆದಿದ್ದೀನಿ.
ಅದನ್ನು ಕೂಡ ಹಾಕ್ತಾಯಿದ್ದೀನಿ. ಇವೆಲ್ಲವನ್ನು ಹಾಕೋದ್ರಿಂದ ಟೇಸ್ಟು ಕೂಡ ತುಂಬ ಚೆನ್ನಾಗಿರುತ್ತೆ ಹಾಗೂ ಹೆಲ್ತಿಗೂ ಕೂಡ ಒಳ್ಳೆಯದು. ಮಕ್ಕಳು ಇದನ್ನು ಇಷ್ಟಪಟ್ಟು ತಿಂತಾರೆ ಈ ರೀತಿ ಮಾಡಿಕೊಟ್ರೆ ಅಂತ ಹೇಳಿ. ಡೈರೆಕ್ಟಾಗಿ ಹಾಗೆ ನಾವು ಕೊಟ್ಟರೆ ತಿನ್ನೋದಿಲ್ಲ. ಸೊ ಈ ರೀತಿ ನಾವು ಊಟದಲ್ಲಿ ಇದನ್ನು ಆ್ಯಡ್ ಮಾಡೋದ್ರಿಂದ ಅವ್ರಿಗೆ ಅಷ್ಟು ಗೊತ್ತಾಗೋದಿಲ್ಲ, ತಿನ್ನಿಸ್ದಾಗ ತಿನ್ಕೊಬಿಡ್ತಾರೆ. ಸೊ ಮಕ್ಕಳ ಒಂದು ಹಿತದೃಷ್ಟಿಯಿಂದ ಈ ಥರ ಮಾಡಿಕೊಡೋದು ತುಂಬಾ ಒಳ್ಳೆಯದು. ಸೊ ಇವೆಲ್ಲವನ್ನು ಹಾಕ್ಕೊಂಡು ಚೆನ್ನಾಗಿ ನಾವು ಒಂದು 2ರಿಂದ 3 ನಿಮಿಷ ಚೆನ್ನಾಗಿ ಅದನ್ನು ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡ್ಕೊಂಡಿದ್ದ ನಂತರ ನಾವು ಯಾವ ಕಪ್ಪಲ್ಲಿ ಅಕ್ಕಿ ತೊಗೊಂಡಿರ್ತೀನಿ ಅದರಲ್ಲಿ 1:2 ನೀರನ್ನು ನಾವು ಸೇರಿಸ್ಕೋಬೇಕಾಗತ್ತೆ. ನಾನು ಅರ್ಧ ಕಪ್ಪಷ್ಟು ನಾನು ರೈಸ್ನ ತೊಗೊಂಡಿದ್ದೆ. ಇಲ್ಲಿ 3 ಜನಕ್ಕೆ ಆಗುವಷ್ಟು ಅಳತೆ ಇದು. 1:2 ನೀರನ್ನು ಹಾಕಿ ಇವಾಗ ಅದು ನೀರು ಕುದಿಯೋ ಅಷ್ಟು ಒಂದು ಗ್ಯಾಪಲ್ಲಿ ನೀವು ಖಾರ ಬೇಕಿದ್ರೆ ಖಾರ ಅಥವಾ ಉಪ್ಪು ಸಪ್ಪೆ ಅಂತ ಅನ್ಸಿದ್ರೆ ಸ್ವಲ್ಪ ಉಪ್ಪನ್ನು ಹಾಕಿ ಉಪ್ಪು ಖಾರನ ಅಡ್ಜಸ್ಟ್ ಮಾಡ್ಕೋಬೋದು. ನೋಡಿ ನೀರು ಚೆನ್ನಾಗಿ ಕುದೀತಾ ಇದೆ. ಇದು ನೀರು ಕುದ್ಮೇಲೆ ನಾವು ಅಕ್ಕಿನ ಏನು ನೆನೆಸಿದ್ವಿ ಅದನ್ನು ಹಾಕೋದ್ರಿಂದ ಪಲಾವ್ ಚೆನ್ನಾಗಿ ಉದುದ್ರಾಗುತ್ತೆ, ತುಂಬ ಸಾಫ್ಟಾಗಿ ಆಗುತ್ತೆ. ನೋಡಿ ಇವಾಗ ನೆನೆಸಿರುವಂತಹ ಅಕ್ಕಿನ ಹಾಕ್ಕೊಂಡೆ ಚೆನ್ನಾಗಿ ಇದನ್ನು ಒಂದ್ಸಲ ಜಸ್ಟ್ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡ್ಕೊಂಡಿದ್ದ ನಂತರ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಮೇಲೆ ಉದುರಿಸ್ಕೋಬೇಕು. ಹಾಗೆ ಒಂದು ಚಿಕ್ಕದು ಅರ್ಧ ಹೋಳಷ್ಟು ನಿಂಬೆ ರಸ ಕೂಡ ಹಾಕೋಬೇಕು. ಹಾಕ್ಕೊಂಡು ಬೇಕಿದ್ರೆ ಮತ್ತೆ ಒಂದು ಸ್ಪೂನಷ್ಟು ತುಪ್ಪ ಹಾಕೋಬೋದು, ಇಲ್ಲ ಅಂತಂದರೆ ಬೇಡ. ಹಂಗೆ ಚೆನ್ನಾಗಿ ಮಿಕ್ಸ್ ಮಾಡಿ ಜಸ್ಟ್ ಇದನ್ನು 2 ವಿಷಲ್ ಕೂಗಿಸ್ಕೊಂಡ್ರೆ ಆಯಿತು. ಮಸಾಲೆ ಇಲ್ಲದೇ ತುಂಬಾ ಟೇಸ್ಟಿಯಾಗಿರುವಂತಹ ಹಾಗೂ ಹೆಲ್ದಿಯಾಗಿರುವಂತಹ ಪಲಾವ್ ರೆಡಿ ಆಗಿಬಿಡುತ್ತೆ. ಇವಾಗ ಇದನ್ನು 2 ವಿಷಲ್ ನಾವು ಕೂಗಿಸ್ಕೋಬೇಕು. ಇದು ವಿಷಲ್ ಹಾಕೋ ಅಷ್ಟರಲ್ಲಿ ಬೇಕಿದ್ರೆ ನೀವು ಮೊಸರು ಬಜ್ಜಿ ಕೂಡ ಪರ್ಫೆಕ್ಟ್ ಕಾಂಬಿನೇಷನ್ ಇದು. ನಾನು ಆಲ್ರೆಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈ ಒಂದು ಗ್ಯಾಪಲ್ಲಿ ಮೊಸರು ಬಜ್ಜಿ ಕೂಡ ರೆಡಿ ಮಾಡ್ಕೋಬೋದು ನೀವು ಬೇಕಿದ್ರೆ. ನೋಡಿ ಇವಾಗ ಕುಕ್ಕರ್ ಕೂಲಾಗಿ ಪಲಾವ್ ರೆಡಿಯಾಗಿದೆ. ಘಮ ಘಮ ಅಂತ ಇದೆ, ಬಿಸಿ ಬಿಸಿ ಇದೆ ಕೂಡ, ತುಂಬಾ ಟೇಸ್ಟಿಯಾಗಿರುತ್ತೆ. ಮಸಾಲೆನ ಯಾರು ಇಷ್ಟಪಡಲ್ಲ ಅಂಥವರು ಇದನ್ನು ಒಮ್ಮೆ ಟ್ರೈ ಮಾಡಿ, ಸಖತ್ತಾಗಿರುತ್ತೆ ಅಂತಲೇ ಹೇಳ್ಬೋದು. ನಾನು ಈ ಥರ ಯಾವಾಗಲೂ ಪಲಾವ್ ಮಾಡಬೇಕಾದ್ರೆ ನಮ್ಮ ಮನೇಲಿ ನಾನು ಈ ಥರನೇ ಮಾಡೋದು. ಇವಾಗ ಪಲಾವ್ ಅಂತಂದರೆ ಮಸಾಲೆ ಅಂತಂದರೆ ನಮ್ಮ ಮನೇಲಿ ಅಷ್ಟು ಇಷ್ಟ ಆಗೋದಿಲ್ಲ, ಅದು ಹೆಲ್ತಿಗೂ ಕೂಡ ಒಳ್ಳೆಯದಲ್ಲ ಅಂತ ಹೇಳಿ ನಾನು ಕಂಪ್ಲೀಟಾಗಿ ಅದನ್ನು ಬಿಟ್ಬಿಟ್ಟಿದ್ದೀನಿ ಮಸಾಲೆ ಹಾಕೋ ಅಂಥದ್ದು. ಇದೇ ಥರ ಯಾವುದು ವೆಜಿಟೇಬಲ್ ಇರುತ್ತೆ ಅದನ್ನು ಆ್ಯಡ್ ಮಾಡಿ ಮಾಡ್ಕೋತೀನಿ. ನೋಡಿ ತುಂಬಾ ಚೆನ್ನಾಗಿದೆ. ಖಂಡಿತವಾಗಲೂ ಒಮ್ಮೆ ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸೋದನ್ನು ಮರಿಬೇಡಿ. ನೋಡಿ ಮೊಸರು ಬಜ್ಜಿ ಜೊತೆ ವೆಜಿಟೇಬಲ್ ಪಲಾವ್ ರೆಡಿ ಆಯಿತು. ಹಾಗೆ ತಿಂಡಿ ಎಲ್ಲ ಮುಗಿಸಿ ಮಧ್ಯಾಹ್ನಕ್ಕೆ ಅಡುಗೆ ಎಲ್ಲ ಮಾಡಿಟ್ಟು ಸ್ನಾನ ಮಾಡಿಕೊಂಡು ರೆಡಿಯಾಗಿ ಹೊರಗಡೆ ಹೋಗೋದಿತ್ತು ಅಂತ ಹೇಳಿ ಹೊರಗಡೆ ಬಂದ್ವಿ. ಸ್ವಲ್ಪ ಶಾಪಿಂಗ್ ಮಾಡೋದಿತ್ತು, ಪಾಪಗೆ ಡ್ರೆಸ್ಸಸ್ ಎಲ್ಲ ತೊಗೋಬೇಕಿತ್ತು. ನನ್ನ ಹಬ್ಬ ಕೂಡ ಹತ್ರ ಬರ್ತಾ ಇದೆ, ನನಗೂ ಸ್ಯಾರಿ ಇಷ್ಟ ಆದರೆ ನೋಡೋಣ ಅಂತ ಹೇಳಿ ಬಂದ್ವಿ. ಹಾಗೆ ಚೆನ್ನೈ ಸಿಲ್ಕ್ಗೆ ಬಂದ್ವಿ ಹೊಸೂರಲ್ಲಿ. ಸೊ ಅಲ್ಲಿ ತುಂಬಾ ಗೇಮ್ಸ್ ಇದೆ. ಇವನಿಗಂತೂ ಎಲ್ಲೋದ್ರೂ ಅಷ್ಟೇ ಗೇಮ್ಸ್ ಅಂದರೆ ತುಂಬಾ ಇಷ್ಟ. ಸೊ ಇವರು ಹಸ್ಬೆಂಡ್ ಹೇಳಿದರು ಮೊದಲೇ ಅವನ್ನ ಆಟ ಆಡಿಸ್ಬೇಡ, ಅವನಿಗೂ ಖುಷಿ ಆಗುತ್ತೆ ಅಂತ ಹೇಳಿ. ಸೊ ಹಾಗಾಗಿ ಅವನನ್ನೇ ಆಟ ಆಡಿಸ್ತಾ ಇದ್ದೀವಿ. ಆಮೇಲೆ ಬಟ್ಟೆಗಳೆಲ್ಲ ತೊಗೋಬೇಕು, ಆದರೆ ನಾನು ಕೂಡ ಸ್ಯಾರಿ ನೋಡ್ತೀನಿ. ಪಾಪುಗೆ ಒಂದ್ಸಲ ಇವಾಗ ಸ್ಕೂಲ್ ಸ್ಟಾರ್ಟ್ ಆದಮೇಲೆ ಅವನಿಗೆ ನಾವು ಯೋಗಾಗೆ ಅಂತ ಹೇಳಿ ಒಂದು ಡ್ರೆಸ್ ತೊಗೊಂಡ್ವಿ. ಅದು ಅರ್ಜೆಂಟಲ್ಲಿ ಗಡಿಬಿಡಿಯಲ್ಲಿ ತೊಗೊಂಡ್ವಿ. ಮತ್ತು ಮಡ್ ಡೇ ಅಂತ ಹೇಳಿ ಬ್ರೌನ್ ಕಲರ್ ಟೀ ಶರ್ಟ್ ಬೇಕು ಅಂತ ಹೇಳಿದರು. ಸೊ ಅದನ್ನು ಕೂಡ ಹುಡ್ಕೊಂಡು ತೊಗೊಂಡು ಬಂದಿದ್ವಿ. ಹ್ಯಾಟ್ ಬೇಕು ಅಂತ ಹೇಳಿದರು. ಸೊ ಹೀಗೆ ಏನಾದರೂ ಒಂದು ಹೇಳ್ತಿರ್ತಾರೆ. ಸೊ ಫ್ರೆಂಡ್ ಹೇಳಿದರು ಒಂದೇ ಸಲ ತೊಗೋಬಿಡಿ ಏನಾದ್ರೂ ಅಂತ ಹೇಳಿ. ಮತ್ತು ಅಲ್ಲಿ ಸ್ಕೂಲಲ್ಲಿ ರೆಡ್ ಡೇ, ಆರೆಂಜ್ ಡೇ, ಯೆಲ್ಲೋ ಡೇ ಈ ಥರ ಮಾಡ್ತಿರ್ತಾರಂತೆ. ಸೊ ನೋಡೋಣ ಒಟ್ಟಿಗೆ ಸ್ವಲ್ಪ ಒಂದಷ್ಟು ಅವನಿಗೆ ಆ ಥರ ಕಲರ್ಸ್ ಇರೋದು ಅಂಥದ್ದು ಡ್ರೆಸ್ಗಳು ತೊಗೋಬೇಡ ಅಂತ ಹೇಳಿ ಬಂದಿದ್ದೀವಿ. ಹಾಗೆ ಹಬ್ಬಕ್ಕೂ ಕೂಡ ಶಾಪಿಂಗ್ ಮಾಡಬೇಕು. ಇವಾಗಂತೂ ಹಬ್ಬ ನೀರಿನೇನು ಹತ್ರ ಬಂದಿರೋದ್ರಿಂದ ಎಲ್ಲ ಶಾಪ್ಗಳಲ್ಲೂ ತುಂಬಾ ಕ್ರೌಡ್ ಇರುತ್ತೆ. ಸೊ ಹಾಗಾಗಿ ನನಗೂ ಇಷ್ಟ ಆದರೆ ಒಂದು ಸ್ಯಾರಿ ತಗೋತೀನಿ. ಹಾಕೊಳ್ದೇ ಇರೋದೇ ಒಂದು 2-3 ಇದೆ, ಡ್ರೆಸ್ಸಸ್ ಕೂಡ ಇದೆ. ಸೊ ನೋಡೋಣ, ತುಂಬ ಇಷ್ಟ ಆದರೆ ತಗೋಣ ಅಂತ ಅಂದ್ಕೊಂಡಿದ್ದೀನಿ. ಗೊತ್ತಿಲ್ಲ ನೋಡಿದ ಮೇಲೆ ಏನಾಗುತ್ತೋ ಅಂತ. ಇಷ್ಟ ಆದರೆ ತೊಗೋತೀನಿ, ಇಲ್ಲ ಅಂತಂದರೆ ಇಲ್ಲ, ಜಸ್ಟ್ ಪಾಪಗೆ ತೊಗೋತೀವಿ ಅಷ್ಟೇ. ಹಾಗೆ ಸುತ್ತಾಡಿಕೊಂಡು ಹೋಗೋ ಅಂಥದ್ದು ಅಷ್ಟೇ. ಸೊ ಅಷ್ಟೇ ಇವತ್ತೊಂದು ಪ್ಲ್ಯಾನ್ ಅಷ್ಟೇ. ಸಂಡೇ ಆಗಿರೋದ್ರಿಂದ ನೆಕ್ಸ್ಟ್ ಮತ್ತೆ ಮಂಡೆಯಿಂದ ಸ್ಕೂಲ್ ಸ್ಟಾರ್ಟ್ ಆಗುತ್ತೆ. ಸೊ ನಮ್ಮದು ಡೈಲಿ ರೂಟೀನ್ ಅದೇ ಇರುತ್ತೆ, ಮಂಡೇ ಟು ಫ್ರೈಡೇ. ಸೊ ಸಂಡೇ ಇಸ್ ಅ ಫನ್ ಡೇ ಅಂತ ಪಾಪ ಜೊತೆ ನಾವು ಕೂಡ ಎಂಜಾಯ್ ಮಾಡಬೇಕಷ್ಟೇ. ಮಕ್ಕಳು ಖುಷಿನೇ ನಮಗೂ ಬೇಕಿರೋದಲ್ವ, ಅವ್ರು ಖುಷಿಯಾಗಿದ್ದರೆ ನಾವು ಖುಷಿಯಾಗಿದ್ದಾಗೇ.
ಆಲ್ಮೋಸ್ಟ್ ಪಾಪು ಎಲ್ಲ ಗೇಮು ಆಟ ಆಡಬೇಕು ಅಂತ ಇದ್ದ. 1.5 ಅವರೇ ಎಲ್ಲ ಗೇಮ್ಸು ಆಟ ಆಡಿದ್ದಾನೆ. ಎಷ್ಟು ಕರೆದ್ರೂ ಬರ್ತಾನೆ ಇರಲಿಲ್ಲ. ಆಮೇಲೆ ಆಗೋ ಈಗೋ ಮಾಡಿ ಎಲ್ಲ ಆಟ ಆಡಿದೆ ಅಂತ ಹೇಳಿ ಕನ್ವಿನ್ಸ್ ಮಾಡಿ ಶಾಪಿಂಗ್ನ ಮಾಡಿದ್ವಿ. ಅವನಿಗೆ ಬಟ್ಟೆ ಕೊಡಿಸ್ತಿರೋದಲ್ವ ಅಂತ ಹೇಳಿ ಆಮೇಲೆ ಸುಮ್ಮನೆ ಆದ. ಸೊ ಅಲ್ಲಿ ಒಳಗಡೆ ಎಲ್ಲ ವಿಡಿಯೋ ಮಾಡೋದಕ್ಕೆ ಹಲೋ ಇರೋದಿಲ್ಲ ಚೆನ್ನೈ ಸಿಲ್ಕಲ್ಲಿ. ಫೋಟೋ ಮತ್ತು ವಿಡಿಯೋ ಅದಕ್ಕೆಲ್ಲ ಪರ್ಮಿಷನ್ ಕೊಡೋದಿಲ್ಲ. ಸೊ ಹಾಗಾಗಿ ಅದೆಲ್ಲ ವಿಡಿಯೋ ಮಾಡ್ಕೊಳ್ಳಿಲ್ಲ. ನಾನು ಸರಿ ತಗೋಣ ಅಂತ ನೋಡಿದೆ, ಬಟ್ ನಂಗೆ ಅಷ್ಟು ಇಷ್ಟ ಆಗಲಿಲ್ಲ. ತುಂಬ ಟೈಮ್ ಕೊಡೋದಿಲ್ಲ ಹಸ್ಬೆಂಡ್, ಬೇಗ ತಗೋ ಅಂತ ಹೇಳ್ತಾರೆ. ಸೊ ನಾನು ಬೇಡ ಅಂತ ಹೇಳಿ ಅದನ್ನು ಬಿಟ್ಟೆ. ಬಟ್ ಜಸ್ಟ್ ಪಾಪುದಲ್ವಾ ಅಂತ ಹೇಳಿ ವಿಡಿಯೋ ಮಾಡೋದಕ್ಕೂ ಅಂತ ಅಷ್ಟು ತಲೆ ಕೆಡಿಸ್ಕೊಳ್ಳಿಲ್ಲ. ಪಾಪುಗಷ್ಟೇ ಶಾಪಿಂಗ್ ಮಾಡ್ಕೊಂಡು ಬಂದಿದ್ವಿ. ಅವನಿಗಂತೂ ತುಂಬ ಡ್ರೆಸ್ಗಳನ್ನ ತೊಗೊಂಡ್ವಿ. ಸೊ ಆದರೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ತೀನಿ ಅವ್ನಿಗೆ ಏನು ತೊಗೊಂಡ್ವಿ ಅಂತ ಹೇಳಿ. ಸೊ ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ಹಾಗೂ ಹೊಸದಾಗಿ ನನ್ನ ಚಾನಲ್ನ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ನನಗೆ ಸಪೋರ್ಟ್ ಮಾಡಿ. ಸಿಗ್ತೀನಿ ಮತ್ತೊಂದು ಹೊಸ ವಿಡಿಯೋದೊಂದಿಗೆ. ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ.